ಎಷ್ಟು ವಿಚಿತ್ರ ಅಲ್ವಾ? ಜೀವನ ಅಂದ್ರೆ ಕೂತ್ ತಿಂದ್ರೆ ಕುಡಿಕೆ ಹುಣ್ಣು ಸಾಲೋದು ಅನ್ನೋದಕ್ಕೆ ತದ್ವಿರುದ್ಧ ಜೀವನ ಇವ್ರದು. ಯಾಕಂದ್ರೆ ಕಷ್ಟ ಒಬ್ಬರದಾದ್ರೆ ಕ್ರೆಡಿಟ್ 5-6 ಜನದ್ದು. ಕಾಲದ ಕಾಲಕ್ಕೂ ಕಾಯದೆ ಕಾದಾಡುವ ಮನಸ್ಥಿತಿ ಈ ಕೆಲಸದ್ದು. ಕೇಳಬೇಕು, ತಿರುಗಬೇಕು, ಕೇಳಬೇಕು, ಒಂದು ರೀತಿ ಹೇಳಬೇಕು ಅಂದರೆ ಅಲೆಮಾರಿಗಳ ಅಪ್ಡೇಟ್ ವರ್ಷನ್. ಈಗ ಇವನಂತ ಅನೇಕ ಜನರ ಕತೆ ಹೇಳ್ತಿದ್ದೀನಿ. ಅಂದಾಗೆ ಇವನ ಹೆಸರು ಸೇಲ್ಸ್ ಮ್ಯಾನ್. ಹಲೋ ಪುನರ್. ಹಾಂ ಸರ್. ಈ ಮಂತಿನ ಲಾಸ್ಟ್ 10 ಡೇಸ್ ಇದೆ. ಯಾವ್ಯಾವ ಡಿಸ್ಟ್ರಿಬ್ಯೂಟರ್ ಎಷ್ಟೆಷ್ಟು ಟಾರ್ಗೆಟ್ ರೀಚ್ ಮಾಡ್ತಾರೆ ಅನ್ನೋ ಒಂದು ರಿಪೋರ್ಟ್ ಕಳಿಸಿ. ನಿಮ್ದಿನ್ನೂ ಟಾರ್ಗೆಟ್ ರೀಚ್ ಆಗಿಲ್ಲ ಗೊತ್ತು ತಾನೆ? ನೀವೇನು ಟಾರ್ಗೆಟ್ ರೀಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಸ್ಯಾಲ್ರಿ ಬರೋದು. ಸರ್ ಅಟ್ ಎನಿ ಕಾಸ್ಟ್ ನಾನು ಈ ತಿಂಗಳು ನನ್ನ ಟಾರ್ಗೆಟ್ನ ರೀಚ್ ಮಾಡ್ತೀನಿ. ಹಾಂ ಓಕೆ, ಆದಷ್ಟು ಬೇಗ ರಿಪೋರ್ಟ್ ಕಳಿಸಿ. ಬಾಯ್. ಓಕೆ ಸರ್, ಥ್ಯಾಂಕ್ ಯು. ಹಲೋ ಸರ್. ಹಾಂ ಹೇಳಿ ಪುನರ್. ಸರ್ ಈ ಮಂತ್ 5 lakhs ಆದರೂ ಮಾಡಿಕೊಡಿ ಸರ್. ರೀ ಈ ಮಂತ್ ಸೇಲ್ಸ್ ಇಲ್ಲ, ಕಲೆಕ್ಷನ್ ಆಗಿಲ್ಲ. ನೆಕ್ಸ್ಟ್ ಮಂತ್ ನೋಡೋಣ ಬಿಡ್ರಿ. ನನಗೆ ತುಂಬ ಕಷ್ಟ ಆಗುತ್ತೆ ಸರ್, ಒಂಚೂರು ನೋಡಿ ಅಡ್ಜಸ್ಟ್ ಮಾಡಿ ಸರ್. ಪುನರ್ ನಂಗೆ ಇನ್ನೊಂದು ಕಾಲ್ ಬರ್ತಿದ್ದೆ, ಬೆಳಿಗ್ಗೆ ಮಾತಾಡ್ತೀನಿ. ಹಲೋ ಸರ್. ಅಕ್ಕ 1 ಲೀಟ್ರ್ ಎಣ್ಣೆ ಕೊಡಿ. ಹಾಂ ತಗೊಳ್ಳಿ. ಎಷ್ಟು? 116. 1 ನಿಮಿಷ. ನಾಳೆ ಪೆಟ್ರೋಲ್ಗೆ ದುಡ್ಡು. ಅರ್ಧ ಲೀಟ್ರ್ ಕೊಡಿ ಸಾಕು. ಆಯಿತು. ಎಷ್ಟಕ್ಕ? 62. ತಗೊಳ್ಳಿ ಚೇಂಜು. ಹಾಯ್ ಪುನರ್. ಹಾಯ್. ಬಂದೆ. ಹಾಯ್. ಏನು ಗುರು, ಈ ತಿಂಗಳು ಬಜೆಟ್ ಪ್ಲಾನಿಂಗಾ? ಲವ್ ವರ್ಕೌಟ್ ಆಗ್ತಿಲ್ಲ ಅಂದರೆ ಜಾಬ್ ಚೇಂಜ್ ಮಾಡೋ. ಅಷ್ಟೆಲ್ಲ ಯಾಕಪ್ಪ, ನಾನು ಜಾಬ್ ಚೇಂಜ್ ಮಾಡಿದೆ ತಾನೆ. ನೀನು ಬಾ ಜಾಯ್ನ್ ಆಗು ಅಂತ ಎಷ್ಟು ಸಲ ಹೇಳಿದ್ರು ಅಲ್ಲೇ ಇರ್ತೀನಿ ಅಂತೀಯಲ್ಲೋ. ನೋಡು ಮಗ, ನೀನು ಏನೇ ಹೇಳು, ನಿನ್ನ ಕೆಲಸದಲ್ಲಿ ದುಡ್ಡಿಲ್ಲ. ನಾನು ಹೆಂಗಿದ್ನಪ್ಪ, ಈಗ ನೋಡು ಹೆಂಗಾಗಿದ್ದೀನಿ. ಆದರೆ ಒಂದು ನೆನ್ಪಿಟ್ಕೋ, ನಿನಗೆ ಅಂತ ಒಂದು ಆಪರ್ಚುನಿಟಿ ಯಾವಾಗಲೂ ಇರುತ್ತೆ. ನಿನ್ನ ಮಾತಿನ ಅರ್ಥ? ಅಂದರೆ ನೀವುಗಳು ಟಾರ್ಗೆಟ್ಗೋಸ್ಕರ ಅಂತ ಕೆಲಸ ಮಾಡ್ತೀರಾ, ಹಂಗೋ ಹಿಂಗೋ ಮಾಡಿ ಆ ಟಾರ್ಗೆಟ್ನು ಅಚೀವ್ ಮಾಡ್ತೀರಾ. ಟೀಮ್ ಅವರೆಲ್ಲ ಸೇರ್ಕೊಂಡು ಚಪ್ಪಾಳೆನೂ ಹೊಡಿತಾರೆ. ಆದರೆ ಅದೇ ಜನ ನಿನ್ನ ಬೆನ್ನಿಂದೆ ಹೋಗಿ ನಿಮ್ಮ ಮ್ಯಾನೇಜರ್ ಹತ್ರ ಕೆಟ್ಟದಾಗ ಫಿಟ್ಟಿಂಗ್ ಇಟ್ಟು ನಿನ್ನ ಇನ್ಸೆಂಟಿವ್ಗೂ ಕಲ್ಲು ಹಾಕ್ತಾರೆ. ಇಷ್ಟೆಲ್ಲ ಗೊತ್ತಿದ್ರು ನೀವುಗಳೆಲ್ಲ ಮತ್ತೆ ಅಲ್ಲೇ ಕೆಲಸ ಮಾಡ್ತೀರಾ. ಎಂಥ ಜೀವನನೋ ನಿಮ್ಮದು. ಸಾಕು ಸುಮ್ಮನಿರೋ. ನೀನು ನಡೆಸ್ತಿರೋ ಲಕ್ಸುರಿ ಲೈಫ್ ಎಂಥದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿನ್ನ ಥರ ಇನ್ನೊಬ್ರು ಜೀವನನ ಹಾಳು ಮಾಡೋ ಕೆಲಸ ಅಲ್ಲ ನಮ್ಮದು. ಆ ಥರ ದುಡಿಯಲ್ಲ ನಾವು. ಸೇಲ್ಸ್ಮನ್ಗಳು ಕಡಿಮೆನೇ ದುಡಿಬೋದು, ಆದರೆ ನಿಯತ್ತಾಗಿರ್ತೀವಿ. ನಾವು ಸಂಪಾದಿಸೋದು ಕಡಿಮೆನೇ ಇರ್ಬೋದು, ಆದರೆ ನಾವು ದುಡ್ಡು ತಿನ್ನೋದು ಯಾವತ್ತೂ ನಿಯತ್ತಾಗಿರುತ್ತೆ. ಏನ್ರಿ ಇದು? 1 ಲೀಟರ್ ಕೇಳಿದ್ರೆ ಅರ್ಧ ಲೀಟರ್ ತಂದಿದ್ದೀರಾ? ಪಾಪದ ಹಾರ್ಲಿಕ್ಸು ತಂದಿಲ್ಲ. ಹೇಳಿದ ಸಾಮಾನ್ ಒಂದು ತರಲ್ಲ. ಬರೀ ಇವ್ರ ಕೆಲ್ಸನೇ ಇವ್ರಿಗೆ ಹೆಚ್ಚಾಯ್ತು. ಥು.
ಪಾಪು ಊಟ ಮಾಡ್ತಾ? ಹ್ಮ್ ಯಾಕೆ ನೀನು ಊಟ ಮಾಡಲ್ವಾ? ಹಸಿವಿಲ್ಲ. ಯಾಕೆ ಏನಾಯ್ತು? ಹಾಲ್ನವನಿಗೆ ದುಡ್ಡು ಕೊಟ್ರಾ? ಹ್ಮ್ ಎಲ್ಲಿಂದ ತಂದ್ಕೊಟ್ರಿ? ಅದೆಲ್ಲಿಂದನೂ ಬಂತು ಬಿಡು. ಎಲ್ಲಿಂದನೋ ಬಂತು ಅನ್ನೋದಕ್ಕೆ ಅದಕ್ಕೇನ್ ರೆಕ್ಕೆ ಇದ್ಯಾ? ಆ ಜಾನು ಗಂಡನ ಹತ್ರ ಇಸ್ಕೊಂಡ್ ಬಂದ್ ಕೊಟ್ರಿ ತಾನೇ? ಬೆಳಿಗ್ಗೆ ಅಂಗಡಿಯವನ್ ಮಾತಾಡೋದನ್ನ ಕೇಳಿಸ್ಕೊಂಡೆ. ಅಣ್ಣ ಹಾಲ್ ಕೊಡಿ. ಇರು ಪಾಪ. ರೀ ಏನ್ರಿ? ಐರನ್ ಮಾಡಿದ ಶರ್ಟ್ ಅಲ್ಲೇ? ಸಾರಿ ರೀ, ನಾನಿನ್ನು ಐರನ್ ಮಾಡೇ ಇಲ್ಲ. ಒಂದ್ ಎರಡೇ ನಿಮಿಷ ಬಂದ್ಬಿಡ್ತೀನಿ. ಎಲ್ಲಮ್ಮ 2 ತಿಂಗಳಿಂದ ಹಾಲು ದುಡ್ಡೇ ಕೊಟ್ಟಿಲ್ಲ? ಒಂದ್ 2 ದಿನ ಟೈಮ್ ಕೊಡಿ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾಳೆಯಿಂದ ಹಾಲು ಕೊಡಲ್ಲ, ಗೊತ್ತಾಯ್ತಾ? ಆಯ್ತು ನಡಿ. ಅದಕ್ಕೆ ಋತ್ವಿಕ್ ಹತ್ರ ಇಸ್ಕೊಂಡು ಬ್ಯಾಲೆನ್ಸ್ನ ಕೊಟ್ಟೆ. ಹೌದ್ರಿ, ನೀವೇನೋ ಇಸ್ಕೊಂಡ್ ಬ್ಯಾಲೆನ್ಸ್ ಕೊಟ್ಬಿಡ್ತೀರಾ. ಆದ್ರೆ ಅವ್ರಗಳ ಹೆಂಡತಿರ ಹತ್ರ ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದು ನಾನ್ ತಾನೇ. ಆ ಜಾನು ಬೇರೆ ಎಷ್ಟೋ ತಿಂಗಳುಗಳಿಂದ ಅವಳೇ ನಮಗ್ ದುಡ್ಡು ಕೊಟ್ಟು ಸಾಕ್ತಾ ಇರೋದು ಅನ್ನೋ ತರ ಎಲ್ರ ಮುಂದೆ ಬೆಳಗ್ಗೆ ನಿನ್ ಗಂಡ ದುಡ್ಡಿಸ್ಕೊಂಡೋದ, ಸ್ವಲ್ಪ ಬೇಗ ಕೊಡಕ್ ಹೇಳು ಅಂತ ಹೇಳ್ತಾಳೆ. ಅಂತದ್ ಏನಾಯ್ತು ಅಂತ ನೀನ್ ಇಷ್ಟೊಂದು ಟೆನ್ಷನ್ ತಗೊಂತಿದ್ಯಾ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಅವಳು ನನ್ ಮರ್ಯಾದಿನ ಎಲ್ರ ಮುಂದೆ 3 ಕಾಸಿಗೆ ಹರಾಜ್ ಹಾಕಿದ್ಲು ಗೊತ್ತಾ? ನೀವ್ ಸಾಲ ಮಾಡ್ತಾ ಇರೋದು ಇದೇನ್ ಮೊದಲನೇ ಸರಿನೂ ಅಲ್ಲ. ತಿಂಗ್ಳಿಗೆ ಕರೆಕ್ಟಾಗಿ ಸಂಬಳನೂ ತರಲ್ಲ. ತರೋದ್ ಒಂದೇ ದೊಡ್ಡ ಅಚೀವರ್ ತರ ಯಾವ್ದೋ ಶೀಲ್ಡ್ಗಳು, ಸರ್ಟಿಫಿಕೇಟ್ಗಳು, ಏನೋ ದೊಡ್ಡ ಸಾಧನೆ ಮಾಡಿರೋರ್ ತರ ಎಲ್ಲನೂ ತನ್ನ ಮನೆಯಲ್ಲಿ ಜೋಡ್ಸಿದಿರಲ್ಲ, ಅದನ್ನ ತಗೊಂಡೋಗ್ ತೂಕಕ್ಕೆ ಹಾಕಿದ್ರೆ 100 ರೂಪಾಯಿ ಸಿಗೋಲ್ಲ. ನಿಮ್ಮಂತ ಸೇಲ್ಸ್ ಮ್ಯಾನ್ ನ ಮದ್ವೆ ಆಗೋದಕ್ಕಿಂತ ಯಾವ್ದಾದ್ರು ಭಿಕ್ಷಕನ್ನ ಮದ್ವೆ ಆಗಿದ್ರೆ 3 ಹೊತ್ತಿನ ಊಟಕ್ಕಾದ್ರೂ ತೊಂದರೆ ಆಗ್ತಿರ್ಲಿಲ್ಲ. ಯಾವಾಗ ನೋಡಿದ್ರು ಇದೇ ಪ್ರಾಬ್ಲಮ್ಸು. ಸೇಲ್ಸ್ ಕಮ್ಮಿ ಆಯ್ತು, ಸ್ಟಾಕ್ ಬಂದಿಲ್ಲ, ಕೊರಿಯರ್ ಇನ್ ಟೈಮಿಗೆ ಸೇರ್ತಾ ಇಲ್ಲ, ಆ ಡಿಸ್ಟ್ರಿಬ್ಯೂಟರ್ ಬಿಟ್ಟ, ಈ ಡಿಸ್ಟ್ರಿಬ್ಯೂಟರ್ ಬಿಟ್ಟ, ಹೊಸಬನ್ನ ಹುಡುಕ್ಬೇಕು, ಇವ್ನು ಅವನಿಗೆ ಬಕೆಟ್ ಹಿಡಿಬೇಕು, ಅವ್ನು ಇವ್ನಿಗೆ ಬಕೆಟ್ ಹಿಡಿಬೇಕು. ಹಾಗಂತ ನಾನು ಬಕೆಟ್ ಹಿಡಿಬೇಕಾ? ತಪ್ಪೇನು? ಫಸ್ಟ್ ಲಾಕ್ ಡೌನ್ ಆಗಿ ಅನ್ಲಾಕ್ ಆದಾಗ ನೀವು ಹೋಗಿ ಅಷ್ಟೋ ಇಷ್ಟೋ ಸೇಲ್ಸ್ ಮಾಡಿದ್ರಿ, ಎಲ್ರಿಗೂ ಪೂರ್ತಿ ಸ್ಯಾಲರಿ ಬಂತು. ನಿಮ್ಗೆ ಅರ್ಧನೂ ಬರ್ಲಿಲ್ಲ. ಅವರೆಲ್ಲ ಮನೇಲಿ ಇದ್ಕೊಂಡೆ ಪೂರ್ತಿ ಸ್ಯಾಲರಿ ತಗೊಳ್ಳಿಲ್ವಾ? ಹಾಗಂತ ಬಕೆಟ್ ಹಿಡಿಯೋ ಕರ್ಮ ನನಗಿಲ್ಲ. ನೋಡ್ರಿ, ನಿಮ್ ಬಾಸ್ ನ ಮೇಂಟೈನ್ ಮಾಡ್ದಂಗಲ್ಲ ಸಂಸಾರ ನಡೆಸೋದು. ಒಂದ್ಸಲಿನಾದ್ರೂ ಅಡ್ಗೆ ಮನೆ ಒಳಗಡೆ ಕಾಲಿಟ್ ನೋಡಿ. ಎಷ್ಟು ತಿಂಗಳುಗಳಿಂದ ಡಬ್ಬಗಳೆಲ್ಲ ಧೂಳಿಡ್ ಬಿದ್ದಿದಾವೆ ನೋಡಿ. ಈ ಕಾಲದಲ್ಲಿ ಧರ್ಮ ಕರ್ಮ ಅಂತ ಕೂತಿದ್ರೆ ಸಂಸಾರ ನಡ್ಸಕ್ ಆಗಲ್ಲ. ಬಾಡಿಗೆ ಕಟ್ಟಿದ್ರೆ ಅಕ್ಕಿ ಕಾಸಿಲ್ಲ, ತರಕಾರಿ ತಗೊಂಡ್ರೆ ಹಾಲಿಗೆ ದುಡ್ಡಿಲ್ಲ. ಥೂ, ನಿಮ್ ಸೇಲ್ಸ್ ಮ್ಯಾನ್ ಜನ್ಮಕ್ಕೊಂದಿಷ್ಟು. ನೋಡೆ, ಯಾವಳು ಏನೇನೋ ಹೇಳ್ತಾಳೆ ಅಂತ ನನ್ ಕೆಲ್ಸದ ಬಗ್ಗೆ ಕಂಡಮಾಗ್ ಮಾತಾಡ್ಬೇಡ. ಒಬ್ಬ ಸೇಲ್ಸ್ ಮ್ಯಾನ್ ಕಷ್ಟ ಏನು ಅಂತ ನಿನ್ಗೇನ್ ಗೊತ್ತು? ನಮ್ಮನ್ನೇ ನಂಬಿ ಒಂದ್ ಮನೆ ಇದೆ ಅಂತ ಮಳೆ ಗಾಳಿ ಚಳಿ ಅಂತಾನು ನೋಡ್ದೆ ಊರೂರ್ ಸುತ್ತಿ ಸೇಲ್ಸ್ ಮಾಡ್ತೀವಿ. ಸಾಯಂಕಾಲ ಆದ್ರೆ ಸಾಕು ಮನೆಗೆ ಹೋಗಿ ಮಲ್ಗಿ ರಿಲ್ಯಾಕ್ಸ್ ಮಾಡೋಣ ಅಂದ್ರೆ ಮೈಕೈ ನೋವು ಬೆನ್ನೋವು ಅಂತ ಮಲ್ಗಕ್ಕಾಗ್ದೆ ವಿಲ ವಿಲ ಅಂತ ಒದ್ದಾಡ್ತೀವಿ. ಹಂಗಿದ್ಮೇಲೆ ಯಾಕ್ರಿ ಈ ಬಾಳ್ ಬದುಕ್ಬೇಕು? ಯಾವ್ದಾದ್ರು ತಿಂಗಳಿಗೆ ಎಕ್ಸಾಕ್ಟ್ ಸಂಬಳ ಬರೋ ಕೆಲ್ಸ ನೋಡಿ ಆ ಕೆಲ್ಸಕ್ಕೆ ಜಾಯ್ನ್ ಆಗ್ಬಾರ್ದ? ಅವಾಗ ನಾನು ಬೇರೆಯವ್ರ ಹತ್ರ ಬ್ಯಾಲೆನ್ಸ್ ಮಾಡೋದಾದ್ರೂ ತಪ್ಪುತ್ತೆ. ನೋಡೆ, ಸೇಲ್ಸ್ಮನ್ ಕೆಲ್ಸಕ್ಕೆ ಸುಮ್ನೆ ಯಾರು ಬರಲ್ಲ. ತಿಂಗಳ ಸಂಬಳದ ಕೆಲ್ಸನ ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ಸಂಬಳದ ಜೊತೆ ಇನ್ಸೆಂಟಿವ್ಸ್ ಬಂದ್ರೆ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬಹುದು ಅಂತ ಮನ್ಸಲ್ಲಿ ಎಷ್ಟೇ ನೋವಿದ್ರು ಡಿಸ್ಟ್ರಿಬ್ಯೂಟರ್ಗಳ ಮುಂದೆ ಹಲ್ಗಿಸ್ಕೊಂಡು ಅವ್ರ ಬೈಸ್ಕೊಂಡು ಸೇಲ್ಸ್ ಮಾಡ್ತೀವಿ. ಆ ಎಕ್ಸ್ಟ್ರಾ ಇನ್ಸೆಂಟಿವ್ ಗಳಿಸಕ್ಕೆ ನಾವ್ ಎಷ್ಟು ಗೋಳಾಡ್ತೀವಿ ಗೊತ್ತಾ? ಹೌದ್ರಿ, ತುಂಬಾ ದೊಡ್ಡ ಕೆಲ್ಸ ನೋಡಿ. ಒಂದಿನಾದ್ರೂ ನೆಮ್ಮದಿಯಾಗಿದ್ದೀರಾ ನಿಮ್ ಸೇಲ್ಸ್ ಕೆಲ್ಸದಲ್ಲಿ? ಅದಾಳಾಗೋಗ್ಲಿ, ತಿಂಗಳಿಗೆ ಇಷ್ಟೇ ಸಂಬಳ ಬರುತ್ತೆ ಅಂತ ಹೇಳಿ ನೋಡೋಣ. ಮುಂಚೆನೆ ಗೊತ್ತಿತ್ತು ತಾನೆ ನಾನೊಬ್ಬ ಸೇಲ್ಸ್ ಮ್ಯಾನ್ ಅಂತ. ಆದ್ರೂ ಪ್ರೀತಿ ಮಾಡಿ ಯಾಕೆ ಮದ್ವೆ ಆದೆ? ಎಲ್ಲವೂ ಸರಿ ಇದ್ದಾಗ ನಗ್ತಾ ಬಾಳೋದಲ್ಲ ಸಂಸಾರ. ಇಂಬ್ಯಾಲೆನ್ಸ್ ಆದಾಗ ಸರಿ ದುಗ್ಸ್ಕೊಂಡು ಹೋಗೋದು ಸಂಸಾರ. ಹೌದು, ಮದ್ವೆ ಆದಾಗ್ಲಿಂದ ಅದನ್ನೇ ತಾನೇ ಮಾಡ್ತಾ ಇದ್ದೀನಿ. ಹೊಟ್ಟೆಗಿಟ್ಟಿಲ್ಲ ಅಂದ್ರೂ ಚುಟ್ಟಿಗೆ ಮಲ್ಗೆ ಹೂ ಅನ್ನೋ ತರ ಆಗಿದೆ ಪರಿಸ್ಥಿತಿ. ಥು, ಈ ತರ ಬಾಳ್ ಬದುಕೋದಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯೋದ್ ಮೇಲು. ಛೀ. ಅಲ್ರೇ, ಒಂದ್ ರಿಪೋರ್ಟ್ ಕಳ್ಸೋಕೆ ಇಷ್ಟೊಂದು ಟೈಮ್ ತಗೊಂಡ್ರೆ ಟಾರ್ಗೆಟ್ ಯಾವಾಗ ರೀಚ್ ಮಾಡ್ತೀರಾ? ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡಿ. ಇಮಿಡಿಯೇಟ್ ಆಗಿ ರಿಪೋರ್ಟ್ ಕಳ್ಸ್ರಿ. ಇವಾಗ್ಲೇ ಕಳಿಸ್ತೀನಿ ಸರ್. ಹಾ ಸಾರಿ ಕಣ, ಏನೋ ಕೋಪದಲ್ಲಿ ಕೈ ಮಾಡಿಬಿಟ್ಟೆ. ನೋಡು, ನಾನು ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ನಮ್ಮ ಸಂಸಾರ ಚೆನ್ನಾಗಿರ್ಲಿ ಅಂತ ತಾನೆ. ಅಂಥದ್ರಲ್ಲಿ ನೀನೇ ಹೀಗಂದ್ರೆ ಹೇಗೆ?
ಅರಿವಿನ ಕೊರತೆ ಇದ್ರೆ ಹೇಳ್ಬೋದು, ಆದರೆ ಅರ್ಥನೇ ಆಗದಿದ್ರೆ ಅರ್ಥ ಮಾಡ್ಕೊತೀಯ ಅನ್ಕೊಂತೀನಿ.